ನಾನಿವತ್ತು ಈ ಒಂದು ಜಾರ್ ಆ್ಯಪಲ್ಲಿ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡದೆ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನನ್ನ ಬಳಿ ಪ್ರೆಸೆಂಟ್ ಬ್ಯಾಲೆನ್ಸ್ ನೀವು ನೋಡ್ಬೋದು 107 ಇದೆ. ಓಕೆ, ವಿಡ್ರಾ ಆಪ್ಷನ್ ಕೂಡ ನನಗಿದೆ. ನಾನಿವಾಗ ಕೆಳಗಡೆ ಬರ್ತೀನಿ. ಇವಾಗ ನಾವು ₹1 ಕೂಡ ಹಾಕದೆ ಅರ್ನಿಂಗ್ಸ್ ಮಾಡೋದು ಹೇಗೆ? ನೀವು ಇಲ್ಲ ಬ್ರೋ ನಂದು ಪದೇ ಪದೇ ಅಮೌಂಟ್ ಕಟ್ ಆಗ್ತಾಯಿದೆ, ಡೈಲಿ ₹10 ಈ ಥರ ಕಟ್ ಆಗ್ತಾಯಿದೆ ಅಂತಂದರೆ ಅದಕ್ಕೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ಇದರಲ್ಲಿ ಪೇಮೆಂಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಓಕೆ, ಇವಾಗ ನಾವು ಫ್ರೀಯಾಗಿ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ನೋಡಿ, ಆಟೋಮೆಟಿಕ್ ಸೇವಿಂಗ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ನೋಡಿ, ನನ್ನ ಒಂದು ಚಾನಲಲ್ಲಿ ವಿಡಿಯೋ ಸಿಗುತ್ತೆ ನಿಮಗೆ. ಓಕೆ, ಇವಾಗ ಬನ್ನಿ ನೆಕ್ಸ್ಟ್ ನಾನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ, ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾವು ಫ್ರೀಯಾಗಿ ಅರ್ನಿಂಗ್ಸ್ ಮಾಡೋದು ಹೇಗೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಆಲ್ಮೋಸ್ಟು ಬೇರೆ ಬೇರೆ ಫ್ರೆಂಡ್ಸ್ಗಳಿರ್ತಾರೆ, ನಿಮ್ಮ ಫ್ಯಾಮಿಲಿ ಇರುತ್ತೆ. ಓಕೆನಾ, ಎಲ್ಲರೂ ಕೂಡ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಇಲ್ಲಿ ನಮಗೆ ಬೆಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಆ್ಯಪಲ್ಲಿ ನಾವು ಫ್ರೀಯಾಗಿ ಅರ್ನಿಂಗ್ಸ್ ಮಾಡಬೇಕಂತ ಅಂದರೆ ಈ ಒಂದು ಆಪ್ಷನ್ ನಾವು ಯೂಸ್ ಮಾಡ್ಕೋಬೇಕು. ಹಾಗಾದರೆ ಇದರಲ್ಲಿ ರೆಫರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಹೋದಂಗೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತೆ, ರೆಫರ್ ಆ್ಯಂಡ್ ಅರ್ನ್ ಅಂತ. ನಾವಿಲ್ಲಿ ಏನು ಮಾಡಬೇಕು, ಈ ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಆಪ್ಷನ್ ಶೋ ಆಗುತ್ತೆ. ಕೆಳಗಡೆ ಇನ್ವೈಟ್ ವಾಟ್ಸಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸು ರೆಫರ್ ಆಗಿರೋದು ಇಲ್ಲಿ ನೋಡಿ, ನನಗೆ ಫ್ರೀ ಕ್ಯಾಶ್ ಅಂತ ಬಂದಿದೆ. ಇಲ್ಲೇನು ಮಾಡಬೇಕಪ್ಪ ಅಂತ ನಾವು ಒಂದು ಫ್ರೀ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಮೌಂಟನ್ನು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಇನ್ವೈಟ್ ವ್ಯೂ ವಾಟ್ಸಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ವಾಟ್ಸಪ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಿಂಕನ್ನು. ಓಕೆ, ಅದಾಯಿತಾ. ಇವಾಗ ಫ್ರೀ ಕ್ಯಾಶ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಕಲೆಕ್ಟ್ ಫ್ರೀ ಕ್ಯಾಶ್ ಅಂತ ಇದೆ. ಇಲ್ಲಿ ನೋಡಿ ಫೆಬ್ರವರಿ 15, ಫೆಬ್ರವರಿ 14, ಈ ಥರ ಫೆಬ್ರವರಿ 17 ಈ ಥರ ನಮ್ಮ ಫ್ರೆಂಡ್ಸು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅಂದರೆ ಗೋಲ್ಡನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ನನಗಿಲ್ಲಿ ಕಮಿಷನ್ ಅನ್ನೋದು ಬಂದಿದೆ. ಇವಾಗ ಏನು ಮಾಡೋಣ, ಫ್ರೀ ಅಂತ ಕಲೆಕ್ಟ್ ಫ್ರೀ ಕ್ಯಾಶ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನನಗಿಲ್ಲಿ ₹4 ಬಂತು. ನಾನಿವಾಗ ಮತ್ತೆ ಇಂಟು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತೆ ನಾನಿವಾಗ ಕಲೆಕ್ಟ್ ಫ್ರೀ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ನನಗಿಲ್ಲಿ ₹11 ಬಂತು. ಕಲೆಕ್ಟ್ ಮೋರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ಕ್ಲಿಕ್ ಮಾಡ್ಕೊತೀನಿ. ಮತ್ತೆ ₹2 ಬಂತು. ಕಲೆಕ್ಟ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ಕ್ಲಿಕ್ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನಿಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ ನೋಡಿ, 3 ಟೈಮ್ಸ್ ಮಾತ್ರ ನಾವು ಒಂದು ದಿವಸಕ್ಕೆ 3 ಟೈಮ್ ಮಾತ್ರ ನಾವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದು. ಮತ್ತೆ ನೆಕ್ಸ್ಟ್ ಡೇ ನಾನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಬ್ಯಾಕ್ ಬರ್ತೀನಿ. ನೀವು ನಿಮ್ಮ ಫ್ರೆಂಡನ್ನು ರೆಫರ್ ಮಾಡಿರೋ ಅಮೌಂಟು ಇಲ್ಲಿ ವಿಡ್ರಾ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಒಂದು ಆಪ್ಷನ್ ಶೋ ಆಗುತ್ತೆ. ಇಲ್ಲಿ ವಿಡ್ರಾ ಸೇವಿಂಗ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಗೋಲ್ಡ್ ರೈಟು ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂತ ಇಲ್ಲಿ ಲೈವಲ್ಲೇ ತೋರಿಸ್ತಾ ಇರುತ್ತೆ. ಮತ್ತು ಗೋಲ್ಡ್ ಇನ್ ಲಾಕರ್ ಅಂತ ನೋಡಿ 0.0081 ಗ್ರಾಮು, ಅದಕ್ಕೆ ಎಷ್ಟಾಗುತ್ತೆ ₹68.62 ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದರೆ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪೇಮೆಂಟನ್ನು ಮಾಡ್ಕೋಬೋದು. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಎಂಟರ್ ಅಮೌಂಟ್ ಅಂತ ಇದೆ, ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಪೇಮೆಂಟ್ ಕೂಡ ಆಗುತ್ತೆ. ನಾನು ಪೇಮೆಂಟ್ ತೊಗೊಂಡಿದ್ದೀನಿ, ಇದರಲ್ಲಿ ತುಂಬ ಸಲ ಪೇಮೆಂಟನ್ನು ತೊಗೊಂಡಿದ್ದೀನಿ ನೋಡಿ. ನಾನಿವಾಗ ಇಲ್ಲಿ ಅಮೌಂಟನ್ನೇ ಎಂಟರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ನೋಡಿ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂತ ನೋಡ್ಬೋದು ಫ್ರೆಂಡ್ಸ್. ವಿಡ್ರಾ ನ್ಯೂ ಅಂತ ಇದೆ, ಕೀಪ್ ಸೇವಿಂಗ್ ಅಂತ ಇದೆ. ನೀವು ಸೇವಿಂಗ್ ಮಾಡ್ತೀರಾ ಇಲ್ಲ ವಿಡ್ರಾ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿಡ್ರಾ ಮಾಡ್ಕೊಂಡ್ರೆ ಪೇಮೆಂಟ್ ವಿಡ್ರಾ ಆಗುತ್ತೆ. ಕೀಪ್ ಸೇವಿಂಗ್ ಅಂತದೆ, ನಾನು ಕೀಪ್ ಸೇವಿಂಗ್ ಮಾಡ್ಕೊಂಡು ಇಲ್ಲಿ ಗೆಟ್ ಹೋಮ್ ಪಿಲ್ ಬಂದರೆ ಸೇವ್ ಇನ್ ಗೋಲ್ಡ್ ಅಂತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೇವ್ ಇನ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮತ್ತೆ ಸೇವ್ ಮಾಡಿ ಅಂತ ನಮಗೆ ಕೇಳ್ತಾರೆ, ಅಂದರೆ ಪೇ ಮಾಡಬೇಕು. ನೀವು ಅದನ್ನು ಬಿಟ್ಟು ವಿಡ್ರಾ ನ್ಯೂ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ಬೋದು ಕನ್ಫರ್ಮ್ ಕೇಳ್ತಾರೆ, ವಿಡ್ರಾ ಮಾಡ್ಕೊತೀರಾ ಅಂತ. ಎಸ್ ಕನ್ಫರ್ಮ್ ಅಂತ ನೀವು ಕೊಟ್ಟರೆ ನೋಡಿ ಎಸ್ ಪ್ರೊಸೀಡ್ ಅಂತ ಕೇಳ್ತಾರೆ, ನೋ ಕ್ಯಾನ್ಸಲ್ ಅಂತ ಇದೆ. ಓಕೆ, ನೀವು ಎಸ್ ಪ್ರೊಸೀಡ್ ಅಂತ ಕೊಟ್ಟರೆ ನೋಡಿ ಇವಾಗ ಇಲ್ಲಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ ಅಮೌಂಟು. ವಿಡ್ರಾ ಕಂಪ್ಲೀಟ್ ಆಯಿತು, ಲೈವಲ್ಲೇ ತೋರಿಸಿದ್ದೀನಿ, ವಿಡ್ರಾ ಕಂಪ್ಲೀಟ್ ಆಯಿತು. ಮೆಸೇಜ್ ಕೂಡ ನನಗೆ ಬರುತ್ತೆ ಇವಾಗ ನೋಡಿ, ಮೇಲ್ಗಡೆ ಮೆಸೇಜ್ ಕೂಡ ನಮಗೆ ಬಂತು. ಇವಾಗ
ನೀವು ನೋಡ್ತಾ ಇರ್ಬೋದು ಜಾರ್ ಫೈಂಡ್ ಯು ಅಮೌಂಟ್ ಇವಾಗ ಜಸ್ಟ್ ಮೆಸೇಜ್ ಹೋಯ್ತು ನೋಡಿ ಮೇಲ್ಗಡೆ ಸ್ಕ್ರಾಲ್ ಆಗಿ ನನಗೆ ಅಮೌಂಟ್ ಕೂಡ ರಿಸೀವ್ ಆಗಿದೆ. ಇವಾಗ ಪ್ರೆಸೆಂಟ್ ಬ್ಯಾಲೆನ್ಸ್ ಕೂಡ ನನಗೆ ಕಟ್ ಆಗಿದೆ. ನೀವು ನೋಡ್ಬೋದು 0 ಇದೆ ಫ್ರೆಂಡ್ಸ್. ಓಕೆ, ನೀವು ಇಲ್ಲಿ ನೋಡ್ಬೋದು ನನಗೆ ಅಮೌಂಟು ವಿಡ್ರಾ ಆಗಿರೋದು 68.62 ಈಸ್ ಸಕ್ಸಸ್ಫುಲ್ ಅಂತ ಬಂದಿದೆ ಮೆಸೇಜ್ ಕೂಡ. ಲೈವಲ್ಲೇ ನಾನು ನಿಮಗೆ ಪೇಮೆಂಟ್ ಮಾಡ್ಕೊಂಡು ತೋರಿಸ್ತೀನಿ. ನಿಮಗೆ ಎಷ್ಟಾದರೆ ಯೂಸ್ ಮಾಡಿ. ಅಪ್ಲಿಕೇಶನ್ ಲಿಂಕ್ ಕಮೆಂಟ್ ಬಾಕ್ಸ್ ಇರುತ್ತೆ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.